ನಮಸ್ಕಾರ. ಕರ್ನಾಟಕ ಹುಟ್ಟುಹಬ್ಬವೆನ್ನುವುದು ಒಂದು ವಯಸ್ಸು ಹೆಚ್ಚಾದಂತಹ ದಿನವಲ್ಲ. ಹುಟ್ಟುಹಬ್ಬ ಎನ್ನುವುದು ಆತನ ಕನಸನ್ನು ನೆರವೇರಿಸುವಂಥದ್ದನ್ನು ಅಥವಾ ಆತನ ಕನಸನ್ನು ಆಕಾಶದತ್ತ ಎತ್ತರಕ್ಕೆ ಏರಿಸುವಂತಹ ದಿನ. ಇಷ್ಟು ದಿನ ನಡೆದು ಬಂದ ಹಾದಿ ಬಹಳ ಸುಂದರವಾಗಿತ್ತು. ಇನ್ನು ಮುಂದೆ ನಡೆದು ಬರುವ ಹಾದಿಯು ಕೂಡ ಮತ್ತಷ್ಟು ಸುಂದರವಾಗಿರಲಿ. ನಿನ್ನ ಒಂದು ನಗು ಸಾವಿರಾರು ಹೃದಯಗಳಿಗೆ ಸಂತೋಷವಾಗಲಿ. ನಿನ್ನ ಸಾಧನೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಲಿ. ಕರುನಾಡಿನ ಜನರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಕರುನಾಡಿನಲ್ಲಿ ನಿನ್ನ ಹೆಸರು ಚಿರಕಾಲವಾಗಿ ಉಳಿಯಲಿ. ಗಿಲ್ಲಿ ನಟ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬವೆನ್ನುವುದು ಕೇವಲ ಒಂದು ದಿನದ ಸಂಭ್ರಮವಲ್ಲ. ಹುಟ್ಟುಹಬ್ಬವೆನ್ನುವುದು ಒಬ್ಬ ವ್ಯಕ್ತಿಯ ಸಂಪೂರ್ಣ ವಿಕಾಸನ ಅಥವಾ ಹುಟ್ಟುಹಬ್ಬವೆನ್ನುವುದು ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನು ನೆನಪಿಸಿಕೊಳ್ಳುವಂತಹ ದಿನ. ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ, ಕೆಲವರು ಗೆದ್ದು ಮರೆಯಾಗುತ್ತಾರೆ. ಆದರೆ ಕೆಲವರು ಮಾತ್ರ ಜನರ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಆ ಉಳಿದಿರುವಂಥದ್ರಲ್ಲಿ ಗಿಲ್ಲಿ ನಟ ಒಬ್ಬ. ಸೊ ಅಷ್ಟೊಂದು ಜನರ ಮನಸ್ಸುಗಳಲ್ಲಿ ಉಳಿದಿರುವಂತಹ ವ್ಯಕ್ತಿ ನೀನು. ಸೊ ಆ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊ. ಆ ಒಂದು ಹೃದಯದಲ್ಲಿ ಜನರ ಮಾನಸದಲ್ಲಿ ಉಳಿದಿರುವಂತಹ ನಿನ್ನ ಪ್ರೀತಿ ಮತ್ತಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿ ಬೆಳೆಯಲಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಅಭಿಮಾನಿಗಳು ಸಿಗುವುದು ದೊಡ್ಡ ವಿಷಯವಲ್ಲ. ಕಾಲ ಕಾಲ ಉರುಳಿದರೂ ಕೂಡ ಅಭಿಮಾನ ಉಳಿಯುವುದು ದೊಡ್ಡ ವಿಷಯ. ಈ ದಿನದಲ್ಲಿ, ಈ ಸಂದರ್ಭದಲ್ಲಿ ನಿನ್ನ ಜೀವನದುದ್ದಕ್ಕೂ ಕೂಡ ನಿನ್ನ ಬೆಳವಣಿಗೆ ಬಹಳಷ್ಟು ಸುಂದರವಾಗಿತ್ತು. ಯಾಕಪ್ಪ ಅಂತಂದರೆ ಅಷ್ಟು ಅಭಿಮಾನಿಗಳು ನಿನ್ನನ್ನು ಹಚ್ಚಿಕೊಂಡಿದ್ದಾರೆ ಮತ್ತು ನಿನ್ನಯ ಮನಸ್ಸಿನಿಂದ ನಿನ್ನ ವ್ಯಕ್ತಿತ್ವವನ್ನು ಅಳಿತಾ ಇದ್ದಾರೆ. ಅವರ ಭಾವನೆಗಳಲ್ಲಿ ನಿನ್ನದೊಂದು ಹೃದಯವನ್ನು ನೋಡ್ತಾ ಇದ್ದಾರೆ. ಅಂತಂದರೆ ಅವರ ಒಂದು ಹೃದಯದಲ್ಲಿ ನೀನು ಒಬ್ಬ ವ್ಯಕ್ತಿ. ಇಂದು ಹೆಸರು ಕೇವಲ ಗಿಲ್ಲಿ ನಟನಾಗಿ ಉಳಿದಿಲ್ಲ, ಅದು ಹಲವಾರು ಹೃದಯಗಳ ಮನಸ್ಸಿನ ಭಾವನೆಯಾಗಿ ಉಳಿದುಕೊಂಡಿದೆ. ಸೊ ಹಾಗಾಗಿ ಕೇವಲ ಇದು ಅಭಿಮಾನವಲ್ಲ, ಇದು ಒಂದು ಕುಟುಂಬದ ಕಾಳಜಿ, ಒಂದು ಕುಟುಂಬದ ಪ್ರೀತಿ. ಈ ಅಭಿಮಾನಿಗಳ ಪ್ರೀತಿ ಅಷ್ಟರ ಮಟ್ಟಿಗೆ ನಿನ್ನ ಬಗ್ಗೆ ಗೊತ್ತಾಗಿಬಿಟ್ಟಿದೆ. ಸೊ ಅಂತಂದರೆ ಈ ಒಂದು ಹುಟ್ಟುಹಬ್ಬದ ದಿನದಿಂದ ಇಷ್ಟೇ ನಾವು ಹೇಳಬಲ್ಲೆವು. ಯಾಕಪ್ಪ ಅಂದರೆ ಒಂದು ಸೀಸನ್ ಮುಗಿಯಬಹುದು ಅಥವಾ ಒಂದು ಪಯಣದ ಹಾದಿ ಬದಲಾಗಬಹುದು. ಆದರೆ ನಿಜವಾದ ಅಭಿಮಾನಿಗಳ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ ಮತ್ತು ಎಂದಿಗೂ ಮುಗಿಯುವುದಿಲ್ಲ. ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ಕೊಟ್ಟಾರ. ಯಾಕಪ್ಪ ಅಂದರೆ ಇವತ್ತು ನಿನ್ನ ಗಿಲ್ಲಿ ನಟ ಎನ್ನತಕ್ಕಂಥದ್ದನ್ನು ಕೇವಲ ಅಭಿಮಾನದಿಂದ ನೋಡ್ತಾ ಇಲ್ಲ, ನಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಅನ್ನುವಂಥ ವಿಚಾರದಲ್ಲಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ನಿನ್ನ ಒಂದು ಬೆಳವಣಿಗೆ ಇನ್ನಷ್ಟು ಚಿರಕಾಲ ಈ ಕರುನಾಡಿನ ಜನರ ಮಾನಸದಲ್ಲಿ ಉಳಿಯಲಿ ಮತ್ತು ಕನ್ನಡಿಗರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಮತ್ತು ಅಭಿಮಾನಿಗಳಿಗೆ ಪ್ರೀತಿ ತೋರಿಸುವಂಥ ಗುಣ ನಿನ್ನಲ್ಲಿ ಮತ್ತಷ್ಟು ಬೆಳೆಯಲಿ. ಅದೇ ರೀತಿಯಾಗಿ ನೀನು ನಂಬಿರುವಂತಹ ದೇವರು ನಿನಗೆ ಸದಾ ಹೆಜ್ಜೆಯನ್ನು ಇಡುವಂಥದ್ರಲ್ಲಿ, ಪ್ರಯತ್ನವನ್ನು ಮಾಡುವಂಥದ್ರಲ್ಲಿ ಸದಾ ನಿನ್ನ ಬೆನ್ನಿಂದಿಗೆ ಇದ್ದು ಸದಾ ನಿನಗೆ ಆಶೀರ್ವದಿಸಲಿ ಎನ್ನುವಂಥ ಮಾತುಗಳನ್ನು ಹೇಳಬಹುದು. ಅಷ್ಟೇ. ನಿನ್ನ ಮೇಲಿರ್ತಕ್ಕಂಥದ್ದು ಇವತ್ತು ನೀನು ಒಬ್ಬ ನಮ್ಮ ಕುಟುಂಬದ ವ್ಯಕ್ತಿ ಆಗಿದೆಯೇ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಅದು ಮನಸ್ಸಿನ ಭಾವನೆ, ಅಂದರೆ ಕುಟುಂಬದ ಕಾಳಜಿ. ಎಲ್ಲೋ ಒಂದು ಕಡೆ ನನ್ನ ಅಣ್ಣ ಬೆಳೀತಾ ಇದ್ದಾನೇನೋ, ಎಲ್ಲೋ ಒಂದು ಕಡೆ ನನ್ನ ತಮ್ಮ ಬೆಳೀತಾ ಇದ್ದಾನೇನೋ, ಎಲ್ಲೋ ಒಂದು ಕಡೆಗೆ ಇವತ್ತು ಜನರ ಮಾನಸದಲ್ಲಿ ಉಳಿತಕ್ಕಂಥದ್ದು ನಾನೇ ಏನೋ ಅಥವಾ ನಾನು ಬೆಳವಣಿಗೆ ಆಗಿದ್ದರೆ ಈ ರೀತಿ ಬೆಳವಣಿಗೆ ಆಗಬೇಕಾಗಿತ್ತು ಎನ್ನುವಂಥ ವಿಚಾರದೊಳಗೆ ಕೂತ್ಬಿಟ್ಟಿವಿ ನಾವು. ಸೊ ನನ್ನನ್ನು ಸೇರಿಸಿ. ಆದ್ದರಿಂದ ಅಭಿಮಾನಿಗಳ ಪ್ರೀತಿಯನ್ನು, ಅಭಿಮಾನಿಗಳ ಈ ಒಂದು ಯಶಸ್ಸನ್ನು, ಅಭಿಮಾನಿಗಳ ಈ ಒಂದು ಗುಟ್ಟನ್ನು ಯಾವತ್ತಿಗೂ ಕೂಡ ಬಿಟ್ಟುಕೊಡದೆ ಈ ಅಭಿಮಾನವನ್ನು ಉಳಿಸಿಕೊಂಡು ಸದಾ ಇದೇ ರೀತಿಯಾಗಿ ಕರುನಾಡಲ್ಲಿ ನೀನು ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಆಸೆ ಮತ್ತು ಆಕಾಂಕ್ಷೆ. ನನ್ನಂಥ ಅಭಿಮಾನಿಗಳ ಸಾವಿರಾರು, ಈ ಕರುನಾಡಲ್ಲಿರ್ತಕ್ಕಂಥ ಲಕ್ಷಾಂತರ ಜನರ ಅಭಿಮಾನಿಗಳ ಒಂದು ಆಸೆ ಕೂಡ ಹೌದು. ಸೊ ಹಾಗಾಗಿ ಇವತ್ತು ನಿನ್ನ ಹುಟ್ಟುಹಬ್ಬಕ್ಕೆ ಏನು ಶುಭ ಕೋರಬೇಕು, ಯಾವ ರೀತಿ ಶುಭ ಕೋರಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಿಲ್ಲ. ಇಷ್ಟು ಮಾತ್ರ ಮಾತನಾಡಬಲ್ಲೆ. ಇದು ಭಾವನಾತ್ಮಕವಾಗಿರ್ತಕ್ಕಂಥ ವಿಡಿಯೋ. ಯಾಕಪ್ಪ ಅಂತಂದರೆ ನಮಗೆ ಪ್ರೀತಿಯಲ್ಲಿ ಹತ್ತಿರವಾಗಿರ್ತಕ್ಕಂಥವ್ರಿಗೆ ಯಾವ ರೀತಿ ಕ್ರೆಡಿಟ್ ಕೊಡಬೇಕನ್ನೋದು ಗೊತ್ತಾಗಲ್ಲ. ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇರ್ತೀವಿ. ಸೊ ಹಾಗಾಗಿ ಈ ಪ್ರೀತಿ ಏನಿದೆ, ಈ ಪ್ರೀತಿಯನ್ನು ನೀನು ಜನ್ಮಾಂತರ ಪಡೆದುಕೊಂಡು ಬರಲಿ. ನನ್ನಂಥ ಅಭಿಮಾನಿಗಳು ಸಾಕಷ್ಟು ಜನರು ನಿನ್ನ ಹೃದಯದಲ್ಲಿ ಉಳಿಯಲಿ ಅಥವಾ ನಿನ್ನನ್ನು ಹೃದಯದಲ್ಲಿ ಇಟ್ಟುಕೊಳ್ಳಲಿ ಅಂತಕ್ಕಂಥದ್ದನ್ನು ಮಾತ್ರ ನಾನು ಬಯಸಬಲ್ಲೆ. ಸೊ ಒಳ್ಳೆಯ ವಿಷಯ. ಹೀರೋಯಿನ್ ಯಾರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಯಾಕಪ್ಪ ಒಂದು ದಿನ ಅಡ್ವಾನ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣಾಂತರಗಳಿಂದ. ಇದು ಭಾವನಾತ್ಮಕವಾಗಿರ್ತಕ್ಕಂಥ ವಿಡಿಯೋ. ಇದನ್ನು ಪ್ರಚೋದಿಸುವಂತಹ ಪ್ರತಿ ಸಲವೂ ಕೂಡ ನಾನು ಆ ಒಂದು ಪ್ರಚೋದನೆ ಮುಖಾಂತರ ನನ್ನ ಭಾಷೆಯಲ್ಲಿ ನನ್ನದೊಂದು ಬದಲಾವಣೆಯೊಂದು ನಿಮ್ಮ ಜೊತೆ ಮಾತಾಡ್ತಿದ್ದೆ. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಗಿಲ್ಲಿಯ ಹುಟ್ಟುಹಬ್ಬ ಅಂದಾಗ
ಆತನನ್ನು ಪ್ರೀತಿಸುವ ಆ ಹೃದಯದಲ್ಲಿ ಮತ್ತಷ್ಟು ಬದಲಾವಣೆಗೆ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಆತನ ಒಂದು ಪ್ರೀತಿ ಕರುನಾಡ ಜನರಲ್ಲಿ ಸಿಕ್ಕಿಬಿಟ್ಟೈತೆ ಮತ್ತು ಆತನಿಗೂ ಭಾಳಷ್ಟು ಆಶೀರ್ವಾದ ಕರುನಾಡಲ್ಲಿ ಸಿಕ್ಕೈತೆ. ಆ ಒಂದು ಆಶೀರ್ವಾದ ಸದಾ ಇದೇ ರೀತಿಯಾಗಿ ಹೋಗ್ತಾ ಇರಲಿ. ಆತ ಜೀವನದುದ್ದಕ್ಕೂ ಇಷ್ಟು ದಿನ ನಡೆದು ಬಂದಿರತಕ್ಕಂಥ ಹಾದಿ ಭಾಳ ಸುಂದರವಾಗಿತ್ತು. ಆತ ಮುಂದೆ ನಡೆಯುವಂಥ ಹಾದಿ ಕೂಡ ಇನ್ನಷ್ಟು ಸುಂದರವಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ವಿಷಯ ಇಷ್ಟೇ. ಇವತ್ತು ಗಿಲ್ಲಿ ಹಬ್ಬ ಅಥವಾ ಗಿಲ್ಲಿ ಹುಟ್ಟು ಹಬ್ಬ, ಅದು ನಮ್ಮೆಲ್ಲರಿಗೆ ಹಬ್ಬ, ಅಭಿಮಾನಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಹಬ್ಬ. ಸೊ ಹಾಗಾಗಿ ಮುಂದಿನ ದಿನಮಾನಗಳು ಕೂಡ ಆತನಿಗೆ ಒಳ್ಳೆಯ ಹೆಸರು ಸಿಗಲಿ, ಕರ್ನಾಟಕದಲ್ಲಿ ಮತ್ತಷ್ಟು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಗಿಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು. ನೀನು ಅಣ್ಣನ ರೀತಿ, ನೀನು ತಮ್ಮನ ರೀತಿ, ನೀನು ಒಬ್ಬ ಗೆಳೆಯನ ರೀತಿ, ನೀನೊಬ್ಬ ಈ ಕರುನಾಡಿನ ಆಸ್ತಿ. ಯಾಕಪ್ಪ ಅಂದ್ರೆ ಅಷ್ಟು ಕ್ರೇಜ್ ನಿನ್ನಲ್ಲದ. ಇವತ್ತು ಹೊಸ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ರೂ ಕೂಡ ನಿನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ, ನಿನ್ನ ಮೇಲೆ ಇರ್ತಕ್ಕಂಥ ಅಭಿಮಾನ ಇನ್ನೂ ಕೂಡ ಕಡಿಮೆ ಆಗ್ತಿಲ್ಲ. ಯಾಕೆ ಅಂತಂದರೆ ಜನರು ನಿನ್ನನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ, ನಾನು ಆವಾಗಲೇ ಹೇಳಿದೆ, ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಕೆಲವರು ಗೆದ್ದು ಮರೆಯಾಗ್ತಾರೆ, ಆದರೆ ಕೆಲವರು ಮಾತ್ರ ಜನರ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ ಅಂತಕ್ಕಂಥದ್ದನ್ನು ನಾನು ಆವಾಗಲೇ ಹೇಳಿದೆ. ಸೊ ಅಂದರೆ ಅಷ್ಟನ್ನು ನಿನ್ನನ್ನು ಹಚ್ಕೊಂಡ್ಬಿಟ್ಟಿದ್ದೀವಿ ನೀನೊಬ್ಬ. ನಾನು ಮತ್ತೊಂದು ಸಾರಿ ಹೇಳ್ತೀನಿ ಅದನ್ನು, ಗಿಲ್ಲಿ ಇದು ಕೇವಲ ಅಭಿಮಾನವಲ್ಲ, ಒಂದು ಕುಟುಂಬದ ಪ್ರೀತಿ ಅಂತ. ನನ್ನ ಕುಟುಂಬದ ಗೆಳೆಯನಿಗೆ ಅಥವಾ ನನ್ನ ಕುಟುಂಬದ ವ್ಯಕ್ತಿಗೆ ನಾನು ಯಾವ ರೀತಿ ಪ್ರೀತಿ ತೋರಿಸ್ತೇನೆ ಅದೇ ರೀತಿ ಪ್ರೀತಿ ತೋರಿಸ್ತೇನೆ ನಾನಲ್ಲ. ನನ್ನ ರೀತಿ ಸಾಕಷ್ಟು ಅಭಿಮಾನಿಗಳು ಅವರೆಲ್ಲರ ಪರವಾಗಿ ನಿನಗೆ ಹೇಳ್ತಾ ಇದ್ದೀನಿ. ನಿನ್ನ ಜೀವನದುದ್ದಕ್ಕೂ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆರೋಗ್ಯ, ಆಯಸ್ಸು ಎಲ್ಲವನ್ನು ಕೊಟ್ಟು ಆ ದೇವರು ನಿನಗೆ ಕರುಣಿಸಲಿ. ನಿನ್ನಲ್ಲಿ ಮತ್ತಷ್ಟು ಶಕ್ತಿಯನ್ನು ಕೊಡಲಿ. ಕರುನಾಡಿನ ಚಿತ್ರರಂಗದಲ್ಲಿ ನೀನೊಬ್ಬ ಬಹು ಖ್ಯಾತ ನಟ ಮತ್ತು ಬಹು ದೊಡ್ಡ ಅತ್ಯಂತ ಪ್ರತಿಭೆ ಇರುವಂಥ ನಟನಾಗಿ ಬೆಳಿಬೇಕಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಆ ಒಂದು ಆಸೆ ಕೂಡ ನನಸಾಗಲಿ. ನೀನಿಡುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಸಾವಿರಾರು ಹೆಜ್ಜೆಗಳ ಗೆಲುವಿನ ಗುರುತಾಗಿ ಉಳಿಯಲಿ ಮತ್ತು ನೀ ಕಾಣುವಂಥ ಕನಸು ಹೂವಾಗಿ ಹರಳಲಿ. ಸದಾ ನಿನ್ನ ಯಶಸ್ಸು ನೀ ಅಂದುಕೊಂಡಂತೆ ಊಹೆಗೂ ಮೀರಿದಂತೆ ಇರಲಿ ಅಂತಕ್ಕಂಥ ವಿಷಯವನ್ನು ಮಾತ್ರ ನಾ ಹೇಳಬಲ್ಲೆ. ಸೊ ಹಾಗಾಗಿ ಮತ್ತೊಂದು ವಿಷಯ ಏನಪ್ಪ, ನಿನಗೆ ಯಾಕೆ ಇಷ್ಟೊಂದು ಅಭಿಮಾನಿಗಳು ಅದಾರಪ್ಪ ಅಂತಂತಂದ್ರೆ, ನಿನ್ನಲ್ಲಿರ್ತಕ್ಕಂಥ ವ್ಯಕ್ತಿತ್ವ, ನಿನ್ನಲ್ಲಿರ್ತಕ್ಕಂಥ ಗುಣ, ನಿನ್ನಲ್ಲಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥ ಮಾತುಗಾರಿಕೆ, ನಿನ್ನಲ್ಲಿರುವಂತಹ ಸಹಜವಾದ ಕಾಮಿಡಿತನ, ಹಾಸ್ಯತನ ಮತ್ತು ನೀನು ಎಲ್ಲೋದ್ರೂ ಕೂಡ ಇವತ್ತು ಬಿಗ್ ಬಾಸ್ ಸೀಸನ್ ವಿನ್ನರ್ ಆದರೂ ಕೂಡ ನಿನಗಿರ್ತಕ್ಕಂಥ ಕ್ರೇಜ್ ಮುಂದೆ ಯಾವ ನಟನೂ ಕೂಡ ಇಲ್ಲ. ಆದರೂ ಕೂಡ ನೀನು ಈ ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಪೂರ್ವದಲ್ಲಿ ಹೆಂಗಿದ್ದೀವೋ ಇವತ್ತಿಗೂ ಕೂಡ ಹಾಗೆ ಇದೆಯಾ, ಅದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ನಿನ್ನಲ್ಲಿರ್ತಕ್ಕಂಥ ಪ್ರೀತಿಯನ್ನು, ನಿನ್ನಲ್ಲಿರುವಂಥ ಗುಣವನ್ನು, ನಿನ್ನಲ್ಲಿರುವಂತಹ ಒಂದು ಆ ಭಾವನೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಿನ್ನ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳಾಗಿದ್ದೀವಿ. ಸೊ ನಿನ್ನಲ್ಲಿರುವಂಥ ಪ್ರತಿಭೆ, ಆ ಹಳ್ಳಿ ಭಾಷೆಯನ್ನು ಬಿಟ್ಟಿಲ್ಲ, ಆ ಒಂದು ಹೇರ್ ಸ್ಟೈಲನ್ನು ಬಿಟ್ಟಿಲ್ಲ, ಆ ಒಂದು ನಾನು ಒಬ್ಬ ದೊಡ್ಡ ಸ್ಟಾರ್ ಅಂತಕ್ಕಂಥ ಅಹಂಕಾರ ಕೂಡ ಬಂದಿಲ್ಲ, ಆ ಮಂಡ್ಯದ ಭಾಷೆಯನ್ನು ಬಿಟ್ಟಿಲ್ಲ, ಆ ಒಂದು ಹಳ್ಳಿ ಸೊಗಡಿನ ಆ ಒಂದು ಜೋಕ್ ಮಾಡುವಂಥ ಅಥವಾ ತಮಾಷೆ ಮಾಡುವಂಥ ಶೈಲಿಯನ್ನು ಕೂಡ ಬಿಟ್ಕೊಟ್ಟಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನಮಗೆ ಭಾಳಷ್ಟು ಪ್ರೀತಿ ಇದೆ, ಭಾಳಷ್ಟು ಅನುಕಂಪ ಇದೆ, ಭಾಳಷ್ಟು ಅಭಿಮಾನವಿದೆ, ಭಾಳಷ್ಟು ಸ್ನೇಹಮಯವಿದೆ, ಭಾಳಷ್ಟು ಒಂದು ರೀತಿಯ ನೀನೇ ಒಂದು ಸಂಪತ್ತು ಕರುನಾಡಿಗೆ, ಅಥವಾ ನಾವು ಅಭಿಮಾನಿಗಳಾಗಿರ್ತಕ್ಕಂಥ ನಮಗೆ ಆರೈಸುವಂತಹ ಜೀವಿ ನೀನಾಗಿದೆಯಾ ಅಂತಕ್ಕಂಥ ವಿಚಾರದೊಳಗೆ ಕುಂತ್ಬಿಟ್ಟಿವಿ. ಸೊ ಹಂಗಾಗಿ ನಿನ್ನ ಯಶಸ್ಸೇ ನಮ್ಮ ಯಶಸ್ಸು, ನಿನ್ನ ನಗುವೇ ನಮ್ಮ ನಗು. ಆವಾಗಲೇ ಹೇಳಿದೆ ನಾನು, ನಿನ್ನ ನಗು ಸಾವಿರಾರು ಹೃದಯಗಳಿಗೆ ಸಂತೋಷವಾಗಲಿ, ನಿನ್ನ ಸಾಧನೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಲಿ ಅನ್ನುವಂತಹ ಮಾತನ್ನು ನಾನು ಆವಾಗಲೇ ಹೇಳಿದೆ. ಸೊ ಆ ರೀತಿಯಾಗಿ ನಿನ್ನ ಒಂದು ಸಾಧನೆ, ನಿನ್ನ ಒಂದು ಹೆಜ್ಜೆ, ಪ್ರತಿಯೊಂದು ಹೆಜ್ಜೆ ಕೂಡ ಗೆಲುವುಗಳಿಗೆ ಗುರುತಾಗಿ ಉಳಿಯಲಿ ಅಂತಕ್ಕಂಥದ್ದನ್ನು ಮಾತ್ರ ನಾನು ಶುಭಾಶಯ ತಿಳಿಸಬಲ್ಲೆ. ಇದು ಒಂದು ಭಾವನಾತ್ಮಕ ವಿಡಿಯೋ, ಆವಾಗಲೇ ಹೇಳಿದೆ. ಅಷ್ಟೊಂದು ಪ್ರೀತಿಸ್ತಾ ಇದ್ದೀವಿ, ನಿನ್ನ ವಿಚಾರದಲ್ಲಿ ಪ್ರೀತಿ ಮಾತ್ರ ಅಷ್ಟು ದೊಡ್ಡದಾಗಿದೆ ಅಂತಕ್ಕಂಥ ವಿಚಾರವನ್ನು ಮಾತ್ರ ನಾನು ತಿಳಿಸಬಲ್ಲೆ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಎಷ್ಟೋ ಜನರು ಬೇರೆ ಬೇರೆ ಕಾರಣಕ್ಕೋಸ್ಕರ ಪೋಸ್ಟರ್ ಹಾಕ್ತಾ ಇದ್ದಾರೆ, ನಿನ್ನನ್ನು ಆರೈಸಿದರೆ, ಚಿಕ್ಕ ಮಕ್ಕಳು ಕೂಡ ಶುಭಾಶಯ ತಿಳಿಸ್ತಿದ್ದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ನಮ್ಗೆ. ಸೊ ಅಷ್ಟು ಖುಷಿ ಆಗುವಂಥದ್ದನ್ನು ನಾವು ಎಷ್ಟು ಹೇಳಿದ್ರೂ ಕೂಡ ಮುಗಿಯಲ್ಲ ಅಂತಕ್ಕಂಥದ್ದನ್ನು ಹೇಳಬಲ್ಲೆ. ಈ ಒಂದು ಖುಷಿ ವಿಚಾರದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇಷ್ಟನ್ನು ನಾನು ಹೇಳಬಲ್ಲೆ. ಅಭಿಮಾನಿಗಳಾಗಿರ್ತಕ್ಕಂಥವ್ರು ನೀವು ಕೂಡ ಹ್ಯಾಪಿ ಬರ್ಡೇ ಗಿಲ್ಲಿ ಅಂತೇಳಿ ಒಂದು ಸರಿ ವಿಶ್ ಮಾಡಿರಿ. ಮತ್ತೊಮ್ಮೆ ಗಿಲ್ಲಿ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನ ಹೆಸರು ಕರುನಾಡಿನಲ್ಲಿ ಸದಾ ಚಿರಕಾಲವಾಗಿ ಉಳಿಯಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.